ತುಮಕೂರಿನಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ. ಎಸ್ ವೀಕ್ಷಕರ, ಸಕಾಲಕ್ಕೆ ಬಸ್ ಬಾರದ ಕಾರಣ ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಚಾಲಕ ಮತ್ತು ಪ್ರಯಾಣಿಕರ ನಡುವೆ ಮಾತಿನ ಚಕಮಕಿ ನಡೆದಿರುವ ಘಟನೆ ನಡೆದಿದೆ. ಹೌದು, ಒಂದ್ ಕಡೆ ಪಾಲಿಕೆಯ ನಿರ್ಲಕ್ಷ್ಯವಾದರೆ ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ಬಸ್ ಕರ್ಮಕಾಂಡ. ಪ್ರತಿನಿತ್ಯ ಲಕ್ಷಾಂತರ ಜನ ತುಮಕೂರಿನಿಂದ ವಿವಿಧ ಕಡೆಗಳಿಗೆ ಪ್ರಯಾಣಿಸುತ್ತಾರೆ. ಇಂತಹ ಪ್ರಯಾಣಿಕರಿಗೆ ಸೂಕ್ತ ಸಮಯಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡುವುದು ಕೆಎಸ್ಆರ್ಟಿಸಿ ಜವಾಬ್ದಾರಿ. ಆದರೆ ತುಮಕೂರು ಕೆಎಸ್ಆರ್ಟಿಸಿ ಬಸ್ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇಂದು ಬೆಳಗ್ಗೆ ತುಮಕೂರಿನಿಂದ ಬೆಂಗಳೂರಿಗೆ ಹೋಗಲು ಬಂದಿದ್ದ ಪ್ರಯಾಣಿಕರಿಗೆ ಸರಿಯಾಗಿ ಬಸ್ ವ್ಯವಸ್ಥೆ ಇರದ ಕಾರಣ ಬಸ್ ಚಾಲಕ ಮತ್ತು ಪ್ರಯಾಣಿಕರ ನಡುವೆ ಮಾತಿನ ಚಕಮಕಿ ನಡೆಯಿತು. ದಿನ 7 ಗಂಟೆಗೊಂದು ಖಾಲಿ ಬಸ್ ಬರ್ತಾರೆ ಇಲ್ಲಿಗೆ, ಅದರಲ್ಲೂ ನಿಂತ್ಕೊಂಡೇ ಹೋಗೋದು. 7:15 ಆದಮೇಲೆ ಒಂದು ಬಸ್ ಬೆಂಗಳೂರಿಗಿಲ್ಲ, ನಾನ್ ಸ್ಟಾಪ್ ಬಸ್ಗಳು ಅವು ಬರ್ತವೆ. ಅರ್ಧ ಮುಕ್ಕಾಲು ಗಂಟೆಗೆ ಒಂದು ಬರ್ತವೆ. ಅದರಲ್ಲಿ ಡೋರಲ್ಲಿ ನಿಂತ್ಕೊಂಡು ಹೋಗ್ಬೇಕು. ಡೋರು ತೆಗಿಯೋಕ್ಕಾಗಲ್ಲ ಡ್ರೈವರ್ಗೆ. ಡೋರ್ ತೆಗೆದ್ರೂ ಡೋರಲ್ಲಿ ನಿಂತ್ಕೊಂಡು ಹೋಗ್ಬೇಕು. ಬಿದ್ದಿದ್ದೋದ್ರೆ ಪ್ರಾಣ ಅಂತೂ ಹೋಗ್ತದೆ 100%. ಆಮೇಲೆ ಒಂದೊಂದು ಬಸ್ಗಳು ಗ್ರೌಂಡ್ ಬಸ್ಸು ಒಬ್ಬೊಬ್ರು ಪಾಸ್ ಹತ್ತಿಸ್ತಾರೆ, ಒಬ್ಬೊಬ್ರು ಡೋರೇ ತೆಗೆಯಲ್ಲ. ಅಡ್ಡ ಹೋದ್ರು ಮೇಲೆ ಹತ್ತಿಸ್ತಾರೆ. ಯಾವತ್ತು ಸಾಯಿಸ್ತಾರೋ ಗೊತ್ತಿಲ್ಲ ಜನಗಳ. ತುಮಕೂರು ಜನ ಅಂತೂ ಬಸ್ಗೆ ಸತ್ತೋಗ್ತಾರೆ. ಆಮೇಲೆ ಫೋನ್ ಮಾಡಿ ಕೇಳಿದ್ರೆ ಡಿಪೋ ಮ್ಯಾನೇಜರ್ಸು ನಡ್ಕೊಂಡು ಹೋಗ್ರಿ ಬಸ್ಗಳಿಲ್ಲ ಅಂತಾರೆ. ಈ ಡಿಪೋ ಬಸ್ಗಳಿಲ್ಲ, ಇದು ದಿನ ಸಮಸ್ಯೆ ಸರ್. ಏನು ಬಸ್ ಅಡ್ಡ ಹಾಕಿದ್ದೇನಕ್ಕೆ? ಬಸ್ ಅಡ್ಡ ಹಾಕಿದ್ದೇನಕ್ಕೆ ಹೋದರೆ ಗ್ರೌಂಡ್ ಬುಕ್ಕಿಂಗಲ್ಲಿ ನಿನ್ನೆ ಒಬ್ಬರು ಪಾಸ್ನ ಹಾಕ್ತಿದ್ರು. ಇವಾಗ ಇವನೇನು ಹೇಳ್ತಾನೆ, ಪಾಸ್ ಓದಿಸಂಗಿಲ್ಲ, ನಾವೇನು ಮಾಡೋಂಗಿಲ್ಲ ಅಂತ. ಇದು ಅದಕ್ಕೆ ಬಸ್ ಅಡ್ಡ ಹಾಕಿದ್ರು. ಇನ್ನು ಬಸ್ ಸಮಸ್ಯೆ ಕುರಿತು ಎಷ್ಟೇ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ಯಾರಿ ಅಂತ ಇಲ್ಲ ಅಂತ ಪ್ರಯಾಣಿಕರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಇನ್ನು ಸ್ಥಳಕ್ಕೆ ಬಂದ ಪೊಲೀಸರು ಪ್ರಯಾಣಿಕರ ಮನವೊಲಿಸಿ ಬಸ್ ಪ್ರಯಾಣಕ್ಕೆ ಅವಕಾಶವನ್ನ ಕಲ್ಪಿಸಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.